ಗೈಸ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಓಕೆ, ಇವತ್ತು ಬನ್ನಿ ನೋಡೋಣ ನಮ್ಮ ಬರ್ಡ್ಸ್ಗಳು ಏನೇನ್ ಮಾಡ್ತಾ ಇದಾರೆ ಅಂತ. ಇವತ್ತಿನ ಬಾಗ್ಲು ಓಪನ್ ಮಾಡಿಲ್ಲ, ಯಾಕಂದ್ರೆ ಸ್ವಲ್ಪ ಲೇಟ್ ಆಗೋಯ್ತು. ಇವತ್ತು ಊಟ ಮಾಡ್ಕೊಂಡು ಸರಿ ತಿಂಡಿ ತಿನ್ಕೊಂಡ್ ಬರೋಷ್ಟ್ರಲ್ಲಿ ಲೇಟ್ ಆಗೋಯ್ತು. ಬಿಸಿಲು ಆಲ್ರೆಡಿ ಇನ್ನೇನ್ ಎತ್ತಿ ಮೇಲೆ ಬರೋ ತರ ಇದೆ. ಆದ್ರೂ ನಾನು ಇನ್ನ ಬಾಗ್ಲು ಓಪನ್ ಮಾಡಿಲ್ಲ. ಬರ್ಡ್ಸ್ದು ನೋಡೋಣ ಏನೇನ್ ಮಾಡ್ತಾರೆ ಎಲ್ರು ಅಂತ. ಬನ್ನಿ ನೋಡೋಣ ಏನ್ ಮಾಡ್ತಾರೆ ಅಂತ. ಬನ್ನಿ ಇವಾಗ ಏನ್ ಮಾಡ್ತಾರ ನೋಡೋಣ. ಇವತ್ತು ಸಖತ್ ಗಾಳಿ, ಬಿಸಿಲು ಮತ್ತೆ ಗಾಳಿ ಎರಡೂ ಬರ್ತಾ ಇದೆ. ಇವತ್ತು ಬಿಸಿಲು ಗಾಳಿ ಎರಡೂ ಬರ್ತಾ ಇದೆ. ಯಾರು ಆಚೆ ಗೀಚೆ ಬಂದವರ, ಏನ್ ಸಮಾಚಾರ? ಯಾರು ಆಚೆ ಬಂದಿಲ್ಲ, ಪರವಾಗಿಲ್ಲ. ಯಾರು ಆಚೆ ಬಂದಿಲ್ಲ, ಎಲ್ಲರೂ ಖುಷಿಯಾಗಿ ಆಟ ಆಡ್ಕೊಂಡು ಓಡಾನೆ ಅವರೇ, ಪರವಾಗಿಲ್ಲ. ಕ್ಲೀನಿಂಗ್ ಮಾಡಬೇಕು, ಕ್ಲೀನಿಂಗ್ ಮಾಡ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಇವಾಗ ನೋಡ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೀನಿ, ಒಂಚೂರು ಬಿಡ್ದಂಗೆ. ನೋಡ್ಬೋದು ಕ್ಲೀನ್ ಮಾಡಿ ಸಿಗ್ತೀನಿ ಅಂತ ಹೇಳಿದ. ಇದು ಸ್ವಲ್ಪ ಏನಂದ್ರೆ ಅದನ್ನೆಲ್ಲ ಉಜ್ಜಬೇಕು. ಒಂದಿನ ಡೀಪ್ ಕ್ಲೀನಿಂಗ್ ಮಾಡ್ತೀನಿ, ಅವತ್ತು ಅದೆಲ್ಲ ನೀಟಾಗಿ ಕೆರಿಬೇಕು. ನೋಡಿ ಇಲ್ಲೆಲ್ಲ ಹಿಂಗಾಗಿ ಈಗ ಇದೆಲ್ಲ ನಮ್ಮ ಕಣ್ಣೂರು ನೀರಲ್ಲಿ ಕುಡಿಯೋದಲ್ದಲೆ ಸ್ನಾನ ಮಾಡ್ಬಿಟ್ಟು ನೀರ್ ಬೀಳ್ಸಿರೋದು, ಅದು ಅದಕ್ಕೆ ಹಂಗಾಗಿರೋದು. ಮತ್ತೆ ಎಷ್ಟೊಂದು ಜನ ಕೇಳ್ತಾರೆ ಕಣ್ಣೂರು ತೋರಿಸಿ ಅಂತ. ನೋಡಿ ಬ್ರೋ, ನನ್ನ ಹತ್ರ ಇರೋದು ಇದೊಂದು ಕಣ್ಣೂರು, ಮತ್ತೆ ಇನ್ನೊಂದ್ ಜೊತೆ ಇಲ್ಲಿ ಕಣ್ಣೂರು. ಎಲ್ಲಾದ್ರು ಇಲ್ಲವ್ರೆ, ಬಟ್ ಇವರು ಬಾಕ್ಸ್ ಆರ್ಡರ್ ಇರ್ತಾರೆ ಅವಾಲು. ನೀನ್ ನೋಡಿ ಏನೋ ಮಾಡ್ತಾವ್ರ, ಮೊಟ್ಟೆ ಇಕ್ಕವ್ರ ಇಲ್ಲ, ಬಟ್ ಮರಿ ಮಾಡಿದ್ರು, ಸೇಲ್ ಮಾಡಿದೀನಿ. ಇವಾಗ ಸದ್ಯಕ್ಕೆ ಅದ್ರೊಗಡವ್ರೆ, ಹಂಗಾಗಿ ಅವ್ರು ಕಾಣಲ್ಲ, ತೊಂದ್ರೆ ಇಲ್ಲ. ಮತ್ತೆ ನೋಡ್ಬೋದು ಇಲ್ಲಿ ಒಂದಷ್ಟು ಕೇಜಸ್ ಇದೆ. ಇದೆಲ್ಲ ಯೂಸ್ಡ್ ಕೇಜಸ್, ಅಂದ್ರೆ ಯೂಸೇ ಮಾಡಿಲ್ಲ. ಇದು 1-2 ತಿಂಗಳು ಯೂಸ್ ಮಾಡಿರ್ಬೋದು ಅಷ್ಟೇ. ಅದಾದ್ಮೇಲೆ ನೋಡಿ ಈ ತರ ಧೂಳು ಬಂದು ಕೂತ್ಬಿಟ್ಟಿದೆ. ಕ್ಲೀನ್ ಮಾಡಿದ್ರೆ ಹೊಸ ಫೈನ್ ಕ್ವಾಲಿಟಿ ಕೇಜ್ ಅದು. ನೋಡ್ಬೋದು. ಕಿಡ್ಸ್ ಅನ್ನೋರು ಯಾರೊಬ್ರು ಕಮೆಂಟ್ ಮಾಡಿದ್ದಾರೆ, ನಾನು ಅವ್ರ ಹೆಸರು ಗೊತ್ತಿಲ್ಲ, ನನ್ನ ಐಡಿ ಹೆಸರು ಹೇಳ್ತಿರೋದು ದ ಕಿಡ್ಸ್ ಅಂತ. ಸೊ ಅವ್ರು ಕೇಳಿರೋದು, ಬ್ರೋ ನಾನು ಲೈಕ್ ಮಾಡಿದೀನಿ, ಶೇರ್ ಮಾಡಿದೀನಿ, ಆಮೇಲೆ ಕಮೆಂಟ್ ಕೂಡ ಮಾಡಿದೀನಿ, ನೀವು ಕಾಕ್ಟೈಲ್ ಬಗ್ಗೆ ವಿಡಿಯೋ ಮಾಡಿ ಮತ್ತೆ ಕನ್ನೂರ್ ಬಗ್ಗೆ ವಿಡಿಯೋ ಮಾಡಂತ. ಖಂಡಿತವಾಗ್ಲೂ ಮಾಡ್ತೀನಿ ಬ್ರೋ. ಸ್ವಲ್ಪ ಅದು ಏನಂತಂದ್ರೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಬೇಕು. ಮಾಡಿದ್ರೆ ಅರ್ಧ ಮಾಡ್ಬಿಡ್ಬಾರ್ದು, ಕಂಪ್ಲೀಟ್. ಅದು ಯಾವ್ದೇ ಕೆಲಸ ಆಗ್ಲಿ 100% ಎಫರ್ಟ್ಸ್ ಇಂದ ಮಾಡಬೇಕು. ಸೊ ಹಂಗಾಗಿ ಟೈಮ್ ಸಿಗ್ತಲ್ಲ ನನಗೆ ಬ್ಲಾಗ್ ಮಾಡೋ ಜೊತೆಗೆ ಅದನ್ನ ಮಾಡ್ತೀನಿ ನಾನು. ಫಸ್ಟ್ ಇದೇ ಬ್ಲಾಗ್ ತರನೇ ನೋಡ್ಬಿಟ್ಟು ಬರ್ಡ್ಸ್ ಅಪ್ಡೇಟ್ ಮಾಡ್ತೀನಿ ಫಸ್ಟ್, ಈಗ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ಅದಾದ ನಂತರ ಅಪ್ಡೇಟ್ ಆಗಿದ್ದು 1-2 ದಿನ ಆದ್ಮೇಲೆ ಪಕ್ಕ ನಿಮಗೆ ಡೀಟೇಲ್ಡ್ ವಿಡಿಯೋ ಆಫ್ ಕಾಕ್ಟೈಲ್ದು ಸಪರೇಟ್ ಬರುತ್ತೆ, ಕನ್ನೂರ್ದು ಸಪರೇಟ್ ಬರುತ್ತೆ ಬ್ರೋ. ಆಮೇಲೆ ಸಪ್ಲಿಮೆಂಟ್ಸ್ ನಾನು ಇದೇ ವಿಡಿಯೋ ತೋರಿಸ್ತೀನಿ ಏನ್ ಸಪ್ಲಿಮೆಂಟ್ ಅಂತ. ಕಾಕ್ಟೈಲ್ ಕನ್ನೂರ್ ಬಗ್ಗೆ ಡೀಟೇಲ್ಸ್ ನಾನು ಕನ್ನೂರ್ ಏನ್ ಸಪರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೀನಿ, ಅದ್ರಲ್ಲೂ ಕೊಡ್ತೀನಿ. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸಪ್ಲಿಮೆಂಟ್ಸ್ ಏನ್ ಕೊಟ್ಟಿದೀನಿ ಮರಿ ಮಾಡಿಸ್ಬೇಕಾದ್ರೆ ಮತ್ ಮರಿ ಮಾಡಿಸಾದ್ಮೇಲೆ ಅದನ್ನ ನಿಮಗೆ ಈ ವಿಡಿಯೋಲೆ ತೋರಿಸ್ತೀನಿ ನಿಮ್ಗೆ. ಕನ್ನೂರ್ಗೆ ಕಾಕ್ಟೈಲ್ಗೂ ಕೊಟ್ಟೆ ಅನ್ಸುತ್ತೆ, ಕರೆಕ್ಟ್. ಕಾಕ್ಟೈಲ್ ಕನ್ನೂರು ಬರ್ಜಿಸ್ ಯಾವ್ದಕ್ ಬೇಕಾದ್ರೂ ಕೊಡ್ಬೋದು ನೀವು. ಅದ್ ಯಾವ ಮೆಡಿಸನ್ ಏನು ಎತ್ತ ಎಲ್ಲ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ನೋಡ್ಬೋದು ಇಲ್ಲಿದೆ ನೋಡಿ, ಇದು ಓ ಮೈ ಗಾಡ್, ಹೋಯ್ತಲ್ಲಪ್ಪ, ಚೆಲ್ಲೋಯ್ತಾ? ಇಲ್ಲ, ನನ್ನ ಪುಣ್ಯಕ್ಕೆ ಚೆಲ್ಲೋಗಿಲ್ಲ. ಇದ್ರ ಹೆಸರು ಬಂದ್ಬಿಟ್ಟು ಶಾರ್ಕೋ ಫೆರಾಲ್, ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬಡವ. ಶಾರ್ಕೋ ಫೆರಾಲ್ ವೆಟ್ ಅಂತ, ಶಾರ್ಕೋ ಫೆರಾಲ್ ವೆಟ್ ಅಂತ ಇದು ಕೇಳಿದ್ರೆ ನಿಮಗೆ ಕೊಡ್ತಾರೆ. ಇದು ಎಲ್ಲಿ ನಿಮ್ ಮಾಮೂಲಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗಲ್ಲ, ಇದೇನಿದ್ರು ವೆಟರ್ನರಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗೋದು. ಇದ್ರ ಪ್ರೈಸು 183 ರೂಪಾಯಿ ಪ್ರೈಸ್. ಇದು ನಿಮಗೆ ಕೋಳಿಗೂ ಕೊಡ್ಬೋದು, ಹಸುಗ್ ಕೊಡ್ಬೋದು, ಆಮೇಲೆ ಕಾಕ್ಟೈಲ್ ಕೊಡ್ಬೋದು, ಕನ್ನೂರ್ಗೆ ಕೊಡ್ಬೋದು, ಬರ್ಜಿಸ್ಗೂ ಕೊಡ್ಬೋದು. ಪಿಂಚಸ್ಸಿಗೆ ನಾನು ಕೊಟ್ಟಿಲ್ಲ, ಕೊಡ್ಬೋದಾಗಿತ್ತೇನೋ. ಬಟ್ ಅದೇ ಪಿಂಚಸ್ಸಿಗೆ ಅದೇ ಮಾಮೂಲಿ ಕ್ಯಾಲ್ಸಿಯಂ ತಿನ್ಕೊಳುತ್ತೆ, ಅದನ್ನ ಚಿಕ್ಕ ಬರ್ಡ್ ಆಗಿರೋದ್ರಿಂದ. ದೊಡ್ಡ ಬರ್ಡ್ಸ್ಗೆ ಕ್ಯಾಲ್ಸಿಯಂ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವು ಆರಾಮಾಗಿ ಇದನ್ನ ಕೊಡ್ಬೋದು. ಹೇಗೆ ಅನ್ನೋದಾದ್ರೆ ಇದ್ರದ್ದು ಒಂದು 2 ml ತಗೊಂಡು ಅದ್ರ 1.5 ml ಅದ್ರ ಬಟ್ಲಿಗೆ ಹಾಕಿ, ಇನ್ 5 ml ಏನ್ ಬೇಡ, 1.5 ml ಹಾಕಿದ್ರೆ ಸಾಕು. 2 ml ಹಾಕಿದ್ರು ಪರವಾಗಿಲ್ಲ. ಯಾವ್ದಕ್ಕೆ ಅದ್ರದ್ದು ಬಟ್ಲು ನೋಡ್ಕೊಂಡು ಹಾಕಿ. ಬಟ್ಲು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟಕ್ಕೆ ಹಾಕ್ಬೇಕಾಗತ್ತೆ ನೀವು. ಇವಾಗ ನಾನ್ ತೋರ್ಸೋದಾದ್ರೆ ನೋಡಿ, ಈ ಬಟ್ಲು ಇದಕ್ಕೆ ನಾನು 1.5 ml ಹಾಕ್ತೀನಿ. ಅದೇ ನಮ್ ಕನ್ನೂರ್ದು ಇನ್ನೊಂದು ದೊಡ್ಡ ಬಟ್ಲಿದೆ ನೋಡಿ, ಇದಕ್ಕೆ 2 ml ಹಾಕ್ತೀನಿ. ಇದು ಅದು ಬಟ್ಲು ದೊಡ್ಡದು ಇದಕ್ಕಿನ್ನ. ಸೊ ಇದಕ್ಕೆ 1.5 ml ಹಾಕ್ತೀನಿ. ಇವಾಗ ಗಲೀಜಾಗೈತೆ, ನೀರು ಚೇಂಜ್ ಮಾಡ್ಬೇಕಿದು. ಇದಕ್ಕೆ 1.5 ml ಹಾಕ್ತೀನಿ ಈ ಶಾರ್ಕೋಫೆರಲ್ನ. ಹೆಂಗೆ ಅಂತಂದ್ರೆ ನೈಟ್ ಇವಾಗ ಒಂದು
4 ಗಂಟೆ ಸಮಯದಲ್ಲಿ ತೆಗೆದ್ಬಿಡ್ತೀನಿ. ಅದಾದ ನಂತರ ನಾನು ಬೆಳಗ್ಗೆ ಒಂದು 9 ಗಂಟೆ 9:30 ಆ ಟೈಮಲ್ಲಿ ಈ ಶಾರ್ಕೋಫೆರನ್ನ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಹೇಗಾಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ, ನಾನು ತೋರಿಸ್ತೀನಿ. ಏನಿಲ್ಲ, ಮಿಕ್ಸ್ ಮಾಡಿದ್ರೆ ಗೈಸ್ ಇದು ಮಾಲ್ಟ್ ತರ ಇರುತ್ತೆ. ಅಂದ್ರೆ ಏನಂತೀವಿ, ಮಾಲ್ಟ್ ಬೇಸ್ಡ್ ಇದು. ನೋಡಿ ಇಲ್ಲಿ ಮಾಲ್ಟ್ ಬೇಸ್ಡ್ ಅಂದ್ರೆ ಒಂಥರ ಗಟ್ಟಿಗಿರುತ್ತೆ, ಸಿರಪ್ ತರ ಇರಲ್ಲ, ಇದು ಫುಲ್ ಗಟ್ಟಿಗಿರುತ್ತೆ. ನೋಡಿ ಇಲ್ಲಿ ನೋಡಿ, ಫುಲ್ಲು ಗಟ್ಟಿಗೆ ಒಳ್ಳೆ ಹೇಗಿರುತ್ತೆ ಅಂತಂದ್ರೆ ಚಾಕ್ಲೇಟ್ ತರ ಇರುತ್ತೆ. ಚಾಕ್ಲೇಟ್ ನ ಮೆಲ್ಟ್ ಮಾಡಿದ್ರೆ ಹೆಂಗಿರುತ್ತಲ್ವಾ ಹಂಗಿರುತ್ತೆ ಇದು. ಅದನ್ನ ನೀವು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು, ಬರೀ ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ. ನೀಟಾಗಿ ಮಿಕ್ಸ್ ಮಾಡಿದಾಗ ಈ ನೀರು ಬ್ರೌನ್ ಕಲರ್ ಆಗುತ್ತೆ, ಈ ಕಲರೇ ಆಗುತ್ತೆ. ಅದನ್ನ ಇಟ್ರೆ ನಿಮ್ಮ ಬರ್ಡ್ಸ್ಗೆ ಒಳ್ಳೆ ಕ್ಯಾಲ್ಸಿಯಂ ಆಗುತ್ತೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ, ಇದರಲ್ಲಿ ಒಂದು ಫಿಮೇಲ್ ಇತ್ತು, ಆ ಫಿಮೇಲ್ ಮೊಟ್ಟೆ ಇಕ್ಕಿ ಆರೋಯ್ತು. ಮತ್ತೆ ಇದರಲ್ಲಿ ಒಂದು ಫಿಮೇಲ್ ಇತ್ತು, ಅದು ಮೊಟ್ಟೆ ಇಕ್ಬಿಟ್ಟು ವೀಕ್ ಆಗ್ಬಿಡ್ತು. ನಾನು ಆಮೇಲೆ ನಮ್ಮ ಬ್ರೀಡರ್ ಫ್ರೆಂಡ್ಸ್ ಅನ್ನ ವಿಚಾರಿಸಿದಾಗ ಗೊತ್ತಾಗಿದ್ದು, ನಮ್ಮ ಡಾಕ್ಟರ್ನು ಕೇಳಿದಾಗ ಗೊತ್ತಾಗಿದ್ದು, ಮೊಟ್ಟೆ ಇಟ್ಟಾಗ ಜಾಸ್ತಿ ಕ್ಯಾಲ್ಸಿಯಂ ಹೋಗುತ್ತಲ್ಲ, ಅವಾಗ ಅದಕ್ಕೆ ಈ ತರ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ನಾನು ಏನಾಯ್ತಪ್ಪ, ಈ ಬರ್ಡ್ಗೆ ಹಾರಕ್ಕೆ ಆಗ್ತಾ ಇರಲಿಲ್ಲ ಆ ಬರ್ಡ್ಗೆ. ಆಮೇಲೆ ನಾನು ಈ ಕೇಜಿಗೆ ಬಿಟ್ಬಿಟ್ಟು ಒಂದು 15 ದಿನ 20 ದಿನ ಆಲ್ಟರ್ನೇಟಿವ್ ಡೇಸು 2 days once ಇದನ್ನ ಕೊಟ್ಟೆ. ಹೆಂಗ್ ರೆಡಿ ಆಯ್ತು ಅಂತಂದ್ರೆ, ಅದು ಇವಾಗ ಈ ಕೇಜಿಗೆ ಬಿಟ್ಟು ಆ ಕೇಜಿಂದ ಈ ಕೇಜಿಗೆ ಬಿಟ್ಟು ಬ್ರೀಡ್ ಆಗಿ ಮರಿ ಮಾಡಿ, ಆ ಮರಿನೂ ಆಲ್ರೆಡಿ ನಾನು ಸೇಲ್ ಮಾಡಿ ಇವಾಗ ಮತ್ತೆ ಮೊಟ್ಟೆ ಇಕ್ಕಿದೆ. ಅಂದ್ರೆ ಇದ್ರದ್ದು ಏನಂತೀವಿ, ಇದ್ರದ್ದು ಸಕ್ಸಸ್ ಆಗಿರೋದು ನಮಗೆ ಇಲ್ಲೇ ನೋಡ್ಬೋದು ನೀವು. ನಾನೇ ಇದು ಯೂಸ್ ಮಾಡಿ ಸಕ್ಸಸ್ ಆಗಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಇಲ್ಲ ಅಂದ್ರೆ ನಾನು ಸಜೆಸ್ಟೇ ಮಾಡಕ್ ಹೋಗಲ್ಲ. ಆ ಬರ್ಡ್ ನಿಜವಾಗ್ಲೂ ಅದಕ್ಕೆ ಹಾರಕ್ ಆಗ್ತಿರ್ಲಿಲ್ಲ. ಇವತ್ತು ಅದು ಮೊಟ್ಟೆ ಇಕ್ಕಿ ಮರಿ ಮಾಡಿ, ಆ ಮರಿ ಕೂಡ ಸೇಲ್ ಮಾಡಿದೀನಿ ನಾನು. ಇವಾಗ ಮತ್ತೆ ಮೊಟ್ಟೆ ಇಕ್ಕಕ್ಕೆ ರೆಡಿ ಆಗಿದೆ. ಅಂದ್ರೆ ಇದು ಅಷ್ಟು ಪವರ್ಫುಲ್ ಇದೆ. ಇದು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಷ್ಟೇ ಚೆನ್ನಾಗಿ. ಇನ್ನೊಬ್ರು ಕ್ವಶನ್ ಕೇಳಿದಾರೆ, ಬ್ರೋ ಬ್ರೀಡಿಂಗ್ ಬಾಕ್ಸ್ ಅಂದ್ರೆ ಬರ್ಡ್ಸ್ ಏನ್ ಕೊಡ್ತೀವಿ ಬ್ರೀಡಿಂಗ್ ಬಾಕ್ಸ್, ಅದು ರಟ್ಟಲ್ಲಿ ಮಾಡಾಕ್ಬೋದಂತ, ಅಂದ್ರೆ ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಮಾಡ್ಬೋದಂತ, ಅಥವಾ ಕಾಟನ್ ಬಾಕ್ಸ್ ಶೀಟ್ ಅಲ್ಲಿ. ಬ್ರೋ ನಾನ್ ಹೇಳ್ಬೇಕಂತಂದ್ರೆ, ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದೇ ತರನೇ ಕಾಟನ್ ಬಾಕ್ಸ್ ಅಲ್ಲಿ ಕಟ್ಬಿಟ್ಟು ಹಾಕಿದ್ದೆ. ಅದೇನ್ ಮಾಡ್ತಾವ ಬರ್ಡ್ಸ್ ಗಳು ಆಟ ಆಡಕ್ಕೋಸ್ಕರ ಎಲ್ಲಾನು ಕಚ್ಚಿ ಏನಾಗುತ್ತೆ, ಕಡ್ದು ಬಿಸಾಕ್ಬಿಡ್ತವೆ. ಹೆಂಗೆ ಅಂತಂದ್ರೆ ನಿಮ್ ಕೈಗೆ ಸಿಗದೇ ಇಲ್ಲ ಅನ್ಕೊಳ್ಳಿ, ಇದು ಬ್ರೀಡಿಂಗ್ ಬಾಕ್ಸೇ ಸಿಗಲ್ಲ, ಫುಲ್ಲು ಹಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತವೆ. ಸೊ ಹಂಗಾಗಿ ವುಡ್ಡಲ್ಲೇ ಮಾಡ್ಬೇಕು ಬ್ರೋ ನೀವು. ಕಾಟನ್ ಬಾಕ್ಸ್ ರಟ್ಟು ಅಲ್ಲಿ ಮಾಡಿದ್ರೆ ಸಾಧ್ಯ ಇಲ್ಲ. ಅವ್ರು ಕಮೆಂಟ್ ಮಾಡಿರೋ ಹೆಸರು ಇದು ನಾನು ನೋಡ್ತೀನಿ. ಕಮೆಂಟ್ ಮಾಡಿರೋ ಹೆಸರು ಬಂದ್ಬಿಟ್ಟು ಏನೋ ಇದೆ, ಏನಪ್ಪ ಹೆಸರು, ಭರತ್ ಅನ್ನೋರು ಕಮೆಂಟ್ ಮಾಡಿರೋದು, ಭರತ್ ಎಂ ಅನ್ನೋರು ಕಮೆಂಟ್ ಮಾಡಿರೋದು. ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಬ್ರೋ, ಅದು ರೊಟ್ಟ ಯಾರಿಗೇ ಆಗ್ಲಿ, ಯಾವ್ದೇ ಬರ್ಡ್ ಆಗ್ಲಿ, ಫಿನ್ಸಸ್ಗೆ ಒಂದ್ ಪಕ್ಷ ನೀವು ಪ್ಲಾಸ್ಟಿಕ್ ಬಾಕ್ಸ್ ಇಟ್ಟರೆ ಬ್ರೀಡಿಂಗ್ ಮಾಡ್ಬಿಡುತ್ತೆ. ಬಟ್ ಬಡ್ಜೀಸ್ಗೆ ಯಾವ್ದೇ ಕಾರಣಕ್ಕೂ ನೀವು ರೊಟ್ಟಲ್ಲಿ ಬ್ರೀಡಿಂಗ್ ಬಾಕ್ಸ್ ಮಾಡಕ್ಕಾಗಲ್ಲ. ರೊಟ್ಟು ಅಥವಾ ಕಾಟನ್ ಬಾಕ್ಸ್ ಶೀಟು ಅಥವಾ ಯಾವುದೇ ಸ್ಮೂತ್ ಆಗಿರೋ ವಸ್ತುವಿನ ಬ್ರೀಡಿಂಗ್ ಬಾಕ್ಸ್ ಮಾಡಕ್ಕಾಗಲ್ಲ. ಏನೇ ಇದ್ರು ವುಡ್ಡಲ್ಲೇ ಮಾಡ್ಬೇಕು. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ರಾಧಿಕಾ ಅನ್ನೋರು, ಬ್ರೋ ನಮ್ಮ ಬಡ್ಜೀಸ್ ಪೇರಿಂಗ್ ಅಂಡ್ ಬ್ರೀಡಿಂಗ್ ಸಾಲ್ವ್ ಪ್ರಾಬ್ಲಮ್. ಅಂದ್ರೆ ಫಸ್ಟ್ ಪೇರಿಂಗ್ ಆಗ್ಬೇಕಂತಂದ್ರೆ ಆ ಬರ್ಡ್ ಅಡಲ್ಟ್ ಆಗಿರ್ಬೇಕು. ಇವಾಗ ಇದು ನೋಡಿ, ಇದು ಚಿಕ್ಕ ಮರಿ, ಇದನ್ನ ಪೇರಿಂಗ್ ಮಾಡಕ್ಕಾಗಲ್ಲ. ಏನಾದ್ರು ನೋಡಿ ಅಡಲ್ಟ್ ಬರ್ಡ್ ಆ ಕಡೆ ಇರೋದು ಕಚ್ತಾ ಇದೆ. ಸೊ ಆತರ ಕಚ್ಚಾಡೋದ್ರಿಂದ ಬ್ರೀಡಿಂಗ್ ಆಗಕ್ಕಾಗಲ್ಲ. ಏನಂತಂದ್ರೆ ಫಸ್ಟ್ ಬರ್ಡ್ ಅಡಲ್ಟ್ ಆಗ್ಬೇಕು, ಅಂದ್ರೆ ಮಿನಿಮಮ್ ಅಂದ್ರೆ 8 months ಆಗಿರ್ಬೇಕು. ಬರ್ಜೀಸ್ ಬ್ರೀಡಿಂಗ್ ಅಡಲ್ಟ್ ಆಗ್ಬೇಕು ಅಂತಂದ್ರೆ 8 months ಅಡಲ್ಟ್ ಆಗ್ಬಿಡುತ್ತೆ ಫುಲ್. ಅಡಲ್ಟ್ ಆದ್ಮೇಲೆ ಅದು ಪೇರಿಂಗ್ ಆಗ್ಬೇಕು, ಅಂದ್ರೆ ಫುಡ್ ಎಕ್ಸ್ಚೇಂಜ್ ಮಾಡ್ಬೇಕು. ಆಮೇಲೆ ಅದಾದ ನಂತರ ನೆಕ್ಸ್ಟ್ ಬ್ರೀಡಿಂಗ್ ಆಗುವಂಥದ್ದು. ಸೊ ಹಂಗಾಗಿ ಫಸ್ಟ್ ನಿಮ್ ಬರ್ಡ್ ಮೇಲ್ ಅಂಡ್ ಫಿಮೇಲ್ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ಅಡಲ್ಟ್ ಅಂತ ತಿಳ್ಕೊಳ್ಳಿ. ಆಮೇಲೆ ಅದು ಫುಡ್ ಎಕ್ಸ್ಚೇಂಜ್ ಮಾಡ್ತಿದೆ ಅಂತ ನೋಡಿದ್ಮೇಲೆ ನೀವು ಮೊಳಕೆ ಕೊಟ್ಟರೆ ಬ್ರೀಡಿಂಗ್ ಮಾಡ್ಬಿಡುತ್ತೆ. ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಕನ್ನೂರ್ಗೆ ಏನ್ ಸಪ್ಲಿಮೆಂಟ್ ಯೂಸ್ ಮಾಡಿದೆ, ಮತ್ತೆ ನಾನು ಕೂಡ ಅದರಿಂದ ಸಕ್ಸಸ್ ರೇಟ್ ಕಂಡಿರೋದ್ರಿಂದ ನಾನು ನಿಮಗೆ ತಿಳಿಸಿರುವಂತದ್ದು. ಅದಾದ ನಂತರ ನನ್ನ ಈ ಬರ್ಡ್ಸ್ ಬ್ಲಾಗ್ ಅಲ್ಲಿ ಏನಾರ ಮಿಸ್ಸಿಂಗ್ ಇದ್ರೆ, ಇಲ್ಲಿ ಏನಾರ ನಮ್ಮ ಬರ್ಡ್ಸ್ ಬಗ್ಗೆ ಇನ್ನೇನಾರ ಎಕ್ಸ್ಪ್ಲೈನ್ ಮಾಡಬೇಕು ಡೈಲಿ ಅಂತಂದ್ರೆ ಅದೇನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಏನಾರ ಚೇಂಜಸ್ ಮಾಡಬೇಕಾಗಿದ್ರು ನನ್ನ ಬರ್ಡ್ಸ್ ಬ್ಲಾಗ್ ಅಲ್ಲಿ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡೋದ್ರಿಂದ ನನಗೆ ದಿನ ಮೋಟಿವೇಶನ್ ಸಿಗುತ್ತೆ, ಇಷ್ಟು ಜನ ನೋಡ್ತಾರೆ ವಿಡಿಯೋ ಮಾಡ್ಲೇಬೇಕು ಅಂತ. ಸಿಗೋಣ ಗೈಸ್ ಮುಂದಿನ ವಿಡಿಯೋಲಿ ಒಂದು ಹೊಸ ಟಾಪಿಕ್ ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.